ಈಗ ಜನರಲ್ ಬ್ಯಾಕ್ ಪೇನಿಗೆ ಸಂಬಂಧಪಟ್ಟಂಥ ನಿಂತುಕೊಂಡು ಮಾಡುವ ಅಭ್ಯಾಸದಲ್ಲಿ ಕೆಲವೊಂದು ಆಸನಗಳನ್ನು ಮಾಡೋಣ. ಮೊದಲನೇದಾಗಿ ಊರ್ಧ್ವ ತಾಡಾಸನ. ಶ್ವಾಸ ತೆಗೆದುಕೊಳ್ತಾ ಕಾಲನ್ನು 1 ಫೂಟ್ನಷ್ಟು ದೂರ ಇಟ್ಕೊಳ್ಳಿ. ಶೋಲ್ಡರ್ ಬಿಡ್ತಾ ಪಾರ್ಟ್ ಇರಲಿ. ಹಾಗೆ ಕೈಗಳನ್ನು ಇಂಟರ್ಲಾಕ್ ಮಾಡಿಕೊಳ್ಳಿ ಮುಂದೆ. ಶ್ವಾಸ ಪೂರ್ತಿ ಹೊರ ಹಾಕಿ ಶ್ವಾಸ ತೆಗೆದುಕೊಳ್ತಾ ಎರಡೂ ಕೈಗಳನ್ನು ನೇರವಾಗಿ ಮೇಲಕ್ಕೆತ್ತಿ ಕೈಯನ್ನು ಮೇಲ್ಭಾಗಕ್ಕೆ ತಿರುಗಿಸಿ ಹಾಗೆ ತಲೆಯನ್ನು ಆರ್ಚ್ ಮಾಡಿ. ಸಾಧ್ಯ ಆದಷ್ಟು ಮೇಲ್ ನೋಡ್ತಾ 5 ಉಸಿರಾಟ ಮಾಡಿ. ಇದು ಬೆನ್ನಿಗೆ ಸಾಕಷ್ಟು ಟ್ರ್ಯಾಕ್ಷನನ್ನು ಕೊಟ್ಟು ಬ್ಯಾಕ್ ಪೇನಿಗೆ ಉತ್ತಮವಾಗಿ ಕೆಲಸ ಮಾಡ್ತದೆ. ಶ್ವಾಸ ಬಿಡ್ತಾ ಎರಡೂ ಕೈಗಳನ್ನು ಕೆಳಭಾಗಕ್ಕೆ ತಗೊಂಡು ಬನ್ನಿ. ಇದನ್ನು 2 ರಿಂದ 3 ಬಾರಿ ರಿಪೀಟ್ ಮಾಡಬಹುದು. ಇನ್ನು ಕಟಿ ಪರಿವರ್ತಾಸನ ಅಭ್ಯಾಸ. ಕಾಲನ್ನು ಅಷ್ಟೇ ದೂರ ಇಟ್ಕೊಳ್ಳಿ, ಶೋಲ್ಡರ್ ಬಿಡ್ತ ಪಾರ್ಟ್. ಇನ್ನು ನಿಮ್ಮ ಬಲ ಕೈಯನ್ನು ಬೆನ್ನ ಹಿಂದಕ್ಕೆ ತಗೊಂಡು ಬನ್ನಿ. ಎಡ ಕೈಯನ್ನು ಬಲ ಶೋಲ್ಡ್ರಿನ ಮೇಲೆ ಇಟ್ಕೊಳ್ಳಿ. ಹಾಗೆ ಶ್ವಾಸ ಬಿಡ್ತಾ ಬಲಭಾಗಕ್ಕೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಟ್ವಿಸ್ಟ್ ಮಾಡಿಕೊಳ್ಳಿ. ಎಡ ಕೈಯಿಂದ ಬಲ ಭುಜದ ಮೇಲೆ ಬಲವನ್ನು ಕೊಟ್ಟು ಪುಷ್ ಮಾಡಬೇಕು. ಹಿಂದೆ ನೋಡ್ತಾ 5 ಉಸಿರಾಟ ಮಾಡಿ. ಆದಷ್ಟು ಸೊಂಟದಿಂದ ಮೇಲ್ಭಾಗ ಜಾಸ್ತಿ ಟ್ವಿಸ್ಟ್ ಆಗುವ ಹಾಗೆ ನೋಡ್ಕೊಳ್ಳಿ. 5 ಉಸಿರಾಟ ಆದ ನಂತರ ಶ್ವಾಸ ತೆಗೆದುಕೊಳ್ಳುತ್ತಾ ಮುಂದೆ ತಿರುಗಿ. ಇದೇ ರೀತಿ ಇನ್ನೊಂದು ಬದಿಯಲ್ಲೂ ಅಭ್ಯಾಸ ಮಾಡಿ. ಈಗ ನಿಮ್ಮ ಎಡ ಕೈಯನ್ನು ಬೆನ್ನ ಹಿಂದೆ ತಗೊಂಡು ಹೋಗಿ ಹಾಗೆ ಬಲ ಕೈಯನ್ನು ಎಡ ಭುಜದ ಮೇಲೆ ಇಟ್ಕೊಂಡು ಶ್ವಾಸ ಬಿಡ್ತಾ ಎಡಗಡೆಗೆ ಟ್ವಿಸ್ಟ್ ಮಾಡಿ. ನೇರವಾಗಿ ಹಿಂದೆ ನೋಡ್ತಾ 5 ಉಸಿರಾಟ. ಲೋವರ್ ಬ್ಯಾಕ್ ಪೇನಿಗೆ ಒಳ್ಳೆಯ ಅಭ್ಯಾಸ. ಹಾಗೆ ಮೇಲ್ಭಾಗದ ಬೆನ್ನಿನ ಸ್ಟಿಫ್ನೆಸ್ ಅನ್ನು ಹೋಗಲಾಡಿಸ್ತದೆ. ಶ್ವಾಸ ತೆಗೆದುಕೊಳ್ತಾ ಮುಂದಕ್ಕೆ ತಿರುಗಿ. ಶ್ವಾಸ ಬಿಡ್ತಾ ಕೈಯನ್ನು ಕೆಳಕ್ಕೆ ಬಿಡಿ. ಇನ್ನು ಅದೇ ಸ್ಥಿತಿಯಲ್ಲಿ ಅರ್ಧ ಚಂದ್ರಾಸನದ ಅಭ್ಯಾಸ ಮಾಡಬಹುದು. ಶ್ವಾಸ ತೆಗೆದುಕೊಳ್ತಾ ನಿಮ್ಮ ಬಲ ಕೈಯನ್ನು ನೇರವಾಗಿ ಮೇಲಕ್ಕೆತ್ತಿ ಬೈಸೆಪ್ ಕಿವಿಯ ಹಿಂಭಾಗದಲ್ಲಿರಲಿ. ಹಾಗೆ ಭುಜಕ್ಕೆ ಒಂದು ಸ್ಟ್ರೆಚ್ ಕೊಡಿ. ಶ್ವಾಸ ಬಿಡ್ತಾ ನಿಧಾನಕ್ಕೆ ಎಡಭಾಗಕ್ಕೆ ಬಗ್ಗಿ. ಸಾಧ್ಯ ಆದರೆ ಕೈ ಬೆರಳ ತುದಿಯನ್ನು ನೋಡಿ. ಕಷ್ಟ ಆದವರು ಮುಂಭಾಗವನ್ನು ನೋಡ್ತಾ ಅಭ್ಯಾಸ ಮಾಡ್ಬೋದು. ಆದಷ್ಟು ಉಸಿರಾಟದ ಮೇಲೆ ಗಮನ ಇರಲಿ. ಹಾಗೂ ನಿಮ್ಮ ಬಲಭಾಗದಲ್ಲಿ ಆಗುವಂಥ ಸ್ಟ್ರೆಚ್ ಅನ್ನು ಗಮನಿಸಿ. ಶ್ವಾಸ ತೆಗೆದುಕೊಳ್ತಾ ಮೇಲೆ ಬನ್ನಿ. ಶ್ವಾಸ ಬಿಡ್ತಾ ಕೈ ಕೆಳಕ್ಕೆ ಬರಲಿ. ಇದೇ ರೀತಿ ಇನ್ನೊಂದು ಬದಿಯಲ್ಲೂ ಅಭ್ಯಾಸ ಮಾಡಬೇಕು. ಶ್ವಾಸ ತೆಗೆದುಕೊಳ್ತಾ ನಿಮ್ಮ ಎಡ ಕೈಯನ್ನು ಮೇಲಕ್ಕೆತ್ತಿ ಬೈಸೆಪ್ ಕಿವಿಯ ಹಿಂಭಾಗದಲ್ಲಿರಲಿ. ಹಾಗೆ ಶೋಲ್ಡರಿಗೆ ಒಂದು ಸ್ಟ್ರೆಚ್ ಕೊಡಿ. ಎಕ್ಸೇಲ್ ದೇಹವನ್ನು ಬಲಭಾಗಕ್ಕೆ ಬಗ್ಗಿಸಿ. ಹಾಗೆ ನಿಮ್ಮ ಎಡಭಾಗದ ದೇಹದಲ್ಲಿ ಉಂಟಾಗುವಂತಹ ಸ್ಟ್ರೆಚ್ ಅನ್ನು ಗಮನಿಸಿ. ಹಾಗೆ ಶ್ವಾಸ ತಗೊಳ್ತಾ ಮೇಲೆ ಬನ್ನಿ. ಶ್ವಾಸ ಬಿಡ್ತಾ ಕೈಯನ್ನು ಕೆಳಕ್ಕೆ ತಗೊಂಡು ಬನ್ನಿ.